ಜವಾರಿ ಕಾಕ ಕರ್ನಾಟಕ ರಾಜ್ಯದಾಗ ಒಂದು ಸುದ್ದಿ ಹುಡುಕ್ಯಾಡ್ಕೋತ ಹೋದಾಗ ಒಬ್ಬ ಅದ್ಭುತ ಮಹಿಳೆ ನಮಗೆ ಸಂದರ್ಶನ ಸಿಗ್ತೈತಿ. ಆ ಅದ್ಭುತ ಮಹಿಳೆಯ ಹಿನ್ನೆಲೆ ಮತ್ತು ಸ್ಟೋರಿ ತೆಗೆದಾಗ ಅವರ ಮನೆಗೆ ಭೇಟಿ ಕೊಟ್ಟಾಗ ಮನೆ ತುಂಬ ಎಲ್ಲ ಪಾರಿತೋಷಕಗಳ್ರಿ, ಪ್ರಶಸ್ತಿಗಳ ಸರ್ದಾರ್, ಜಯಂತಿಗಳ ಸರ್ದಾರರಾಕೆ ಕಳೆದ 30 ವರ್ಷಗಳಿಂದ ಶಿಸ್ತಿನ ಸಿಪಾಯಿಯಾಗಿ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶವೇ ನೋಡು ಹಂಗ ಬೆರಗುಗೊಳಿಸುವಂತಹ ಸಮಾಜ ಸೇವೆ ಮಾಡಿದಾಳ. 30 ವರ್ಷಗಳಿಂದ ಅನುನಾನುಭಾವ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಹಿರಿಯರ ಧುರೀಣರ ಜೊತೆ ಎಂಥ ಒಳ್ಳೆಯ ಬಾಂಧವ್ಯ ಇಟ್ಟುಕೊಳ್ಳುವಂದ ಇದೇ ಕಿತ್ತೂರ ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಇದೇ ಬೆಳಗಾವಿಯ ವಡಗಾವಿಯಲ್ಲಿ ಒಂದು ಅದ್ಭುತ ಮಹಿಳೆಯ ಸುದ್ದಿ ಹೇಳಾಕ ಎಷ್ಟು ಹೆಮ್ಮೆ ಅನಿಸ್ತೈತೆ ಅಂದ್ರೆ ಕಾಕ ಅವರ ಮನೆಗೆ ತೆಗೆದ ಫೋಟೋಗಳು ತೆಗೆದು ನೋಡಿದಾಗ ಸಾವಿರಾರು ಫೋಟೋಗಳು ಕೇಂದ್ರ ಶಂಕರಾನಂದ ಸಾಹೇಬ್ರನ್ನ ಹಿಡ್ಕೊಂಡು ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಎಷ್ಟೊಂದು ಅನನ್ಯ ಸಂಬಂಧ ಇಟ್ಕೊಂಡು ಕಳೆದ 30 ವರ್ಷಗಳಿಂದ ಎಲೆಮರೆಕಾಯಿಯಂತೆ 30 ವರ್ಷಗಳ ಸುದೀರ್ಘ ಸೇವೆ ಇದೇ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಸೇವಾದಳದಾಗ ಸೇರತಾಳ ಈ ಮಹಿಳೆ. ಸೇವಾದಳದಾಗ ಸೇರಿದ ತಕ್ಷಣ ಕರ್ನಾಟಕ ರಾಜ್ಯದಾಗ ಗುಂಡೂರಾವ್ ಸರ್ಕಾರ ಇದ್ದಾಗಿಂದ ಆವಾಗಿಂದ ಕಾಂಗ್ರೆಸ್ ಸೇರಿ ಇದೇ ಅನೇಕ ಕರ್ನಾಟಕ ರಾಜ್ಯದ ಹಿರಿಯ ಧುರೀಣರಾದಂಥ ಶಿದನಾಳ್ ಇರಬಹುದು, VS ಕೌಜಲಗಿ ಸಾಹೇಬರು ಇರಬಹುದು, ಶಂಕರಾನಂದ ಸಾಹೇಬರು ಇರಬಹುದು, AK ಕೊಟ್ರಶೆಟ್ಟಿ ಅಂತ ಸಾಹೇಬರು ಇರಬಹುದು, ಮುಜಾಹಿದನ್ ಅಂತ ಸಾಹೇಬರು ಇರಬಹುದು, DK ನಾಯ್ಕರ್ ಅಂತ ಇರಬಹುದು, ಅಲ್ಲಮ್ಮ ವೀರಭದ್ರಪ್ಪನಂತವ್ರು ಇರಬಹುದು, ಜನಾರ್ದನ ಪೂಜಾರಿನಂತವ್ರು ಇರಬಹುದು. ಕರ್ನಾಟಕ ರಾಜ್ಯದಲ್ಲಿ 7-5 ಸಾರಿ ವಿಧಾನಸಭೆಯಿಂದ ಮತ್ತು ಅನೇಕ ಬಾರಿ ಸಂಸತ್ ಸದಸ್ಯರಾಗಿ ಮಂತ್ರಿಗಳಾಗಿ ಪ್ರವೇಶ ಮಾಡಿದಂಥ ಅಂಥವರ ಜೊತೆ ಈ ಅದ್ಭುತ ಮಹಿಳೆ ಎಷ್ಟೊಂದು ಅನನ್ಯ ಸಂಬಂಧ ಇಟ್ಕೊಂಡು ಇವತ್ತು 30 ವರ್ಷಗಳಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡಕತ್ತಾಳ. ಆದ್ರೆ ಕಾಂಗ್ರೆಸ್ ಪಕ್ಷದವ್ರು ಇಂಥವ್ರನ್ನ ಗುರ್ತಾ ಮಾಡ್ಕೊಳ್ಳೋದಿಲ್ರಿ. ಮನೆ ಬಂದವ್ರನ್ನ ಡಂಬಾಚಾರ ಮುಖಾಂತರ ರತ್ನಗಂಬಳಿ ಹಾಸಿ ಅಂಥವರಿಗೆ ಟಿಕೆಟ್ ಕೊಟ್ಟು MLA ಮತ್ತು MLC ಮಾಡಿ ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ತಾರ. ಕಳೆದ 30 ವರ್ಷಗಳಿಂದ ಮನೆ ತಿರುಗಾಡಿ ಕಾಂಗ್ರೆಸ್ ಬಾವುಟ ಹಿಡ್ಕೊಂಡು ಎಲ್ಲೋ ಒಂದು ಅನ್ನ ಚಿತ್ರಾನ್ನವನ್ನು ತಿಂದು ಇವತ್ತು ಪಕ್ಷ ಕಟ್ಟಿ ಇಂಥವರಿಗೆ ಅಧಿಕಾರ ಕೊಟ್ಟು ಅದೇ ಮನೆಯಲ್ಲಿ ಇನ್ನೂ ವಾಸ ಮಾಡುತ್ತಿರುವಂಥ ಈ ಅದ್ಭುತ ಮಹಿಳೆ ಮೀನಾಕ್ಷಿ ನೆಲಗಳಿ ಬಗ್ಗೆ ನಿಮಗೆ ಯಾರು ಗೊತ್ತಿಲ್ಲರಿ? ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು KPCC ಕಚೇರಿಗೆ ಹೋಗ್ರಿ, ಈಗ ಕ್ವೀನ್ಸ್ ರೋಡ್ದಲ್ಲಿ ಹೊಸ ಕಚೇರಿ ಆಗಿರ್ಬೋದು, ಹಳೆ ಕಚೇರಿ ರೇಸ್ ಕೋರ್ಸ್ನಲ್ಲಿ ಮೀನಾಕ್ಷಿ ನೆಲಗಳಿ ಅಂತ ಹೆಸರು ಕೇಳ್ರಿ. ಅನೇಕ ಧುರೀಣರು, ಹಳೆಯ ತಲೆಮಾರಿನ ಜನರು ಮೀನಾಕ್ಷಿ ನೆಲಗಳಿಯನ್ನ ಗುರ್ತಾ ಮಾಡ್ಕೋತಾರೆ. ಇಂಥ ಅದ್ಭುತ ಮಹಿಳೆಗೆ ಯಾವುದೇ ನಾಮನಿರ್ದೇಶನ MLC ಮಾಡಲಿಲ್ಲ, ಯಾವುದೇ ನಿಗಮ ಮಂಡಳಿ ಅಧಿಕಾರ ಕೊಡಲಿಲ್ಲ, ಯಾವುದೇ ಕ್ಷೇತ್ರದಲ್ಲಿ ಇವತ್ತು ನೇಕಾರ ಸಮಾಜದವಳಾಗಿದ್ದರೂ ಸಹಿತ ಒಂದು ಟಿಕೆಟ್ ಕೊಡಲಿಲ್ಲ, ಉನ್ನತ ಸ್ಥಾನ ಕೊಡಲಿಲ್ಲ. ಎಂಥ ನತದ್ರಷ್ಟ ಕಾಂಗ್ರೆಸ್ ಪಕ್ಷದವ್ರಿ ನೀವು. 30 ವರ್ಷಗಳಿಂದ ಇಂಥ ಸುದೀರ್ಘ ಸೇವೆ ಮಾಡಿದವರಿಗೆ ನೀವು ಯಾವುದೇ ರೀತಿಯ ಅಧಿಕಾರ ಕೊಡೋದಿಲ್ಲ, ಕೇವಲ ದುಡ್ಯಾಕ ಇಟ್ಕೋತೀರಿ. ಅವರ ಮಾಡಿದ ಸೇವೆಗಳನ್ನು ಪುಸ್ತಕ ಮುಖಾಂತರ ತೆಗೆದು ನೋಡ್ತೀರಿ. ಅನೇಕ ಪುಸ್ತಕಗಳ ಮುಖಾಂತರ ಅವರ ಗ್ರಂಥ ಭಾಂಡಾರ ನನ್ನಲ್ಲೇ ಐತಿ. ಅವರ ಮನೆಗೆ ಹೋಗ್ರಿ, ಒಂದು 100 ಪಾರಿತೋಷಕ ಪ್ರಶಸ್ತಿಗಳದಾವ. ಅನೇಕ ಪ್ರಶಸ್ತಿಗಳು ಅವರಿಗೆ ರಾಜ್ಯ ಮತ್ತು ಕೇಂದ್ರದಿಂದ ಕೊಟ್ಟಿದ್ದು ಸಹಿತ ಅವರ ಮನೆಗೆ ಹೋಗಿ ಮುಂದಿನ ಪಡಸಾಲೆಯಲ್ಲಿ ನೋಡಿದರೆ ಗ್ವಾಡಿ ಕಾಣುವುದಿಲ್ಲ, ನಿಮಗೆಲ್ಲ ಪ್ರಶಸ್ತಿಗಳು ಕಾಣ್ತಾವು, ಗೋಲ್ಡ್ ಮೆಡಲ್ಗಳು ಕಾಣ್ತಾವು. ಇಂಥ ಒಂದು ಅದ್ಭುತ ಮಹಿಳೆ 50 ವರ್ಷ ಸಮೀಪ ಮಾಡಿದರೂ ಸಹಿತ ಇದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದವರ ಸೋನಿಯಾ ಗಾಂಧಿ ಜೊತೆ ನೇರವಾಗಿ ಸಂವಾದ ಮಾಡುವಂಥ ಇಂಥ ಮಹಿಳೆಗೆ ಯಾಕೆ ಗುರ್ತಾ ಮಾಡೋದಿಲ್ರಿ ಕಾಂಗ್ರೆಸ್ ಪಕ್ಷದವರ? ಅದಕ್ಕೆ ನಿಮಗೆ ಕಾಂಗ್ರೆಸ್ ಪಕ್ಷದವ್ರು ಇಂಥ ಮಹಿಳೆಯರಿಗೆ ಕಾರ್ಯ ನೀವು ವಹಿಸಲಿಕ್ಕೆ ಯಾವುದೇ ಅಧಿಕಾರ ಕೊಡಲಿಲ್ಲ ಅನ್ನಂತಲೇ ನಿಮಗೆ ಶಾಪ ಹತ್ತಿ ಮೂಲಿಗುಂಪ ಆಗಾಕತ್ತೀರಿ. ಈಗಾದರೂ ಎಚ್ಚೆತ್ತುಕೊಳ್ಳ್ರಿ. ಇಂಥ ಮೀನಾಕ್ಷಿ ನೆಲಗಳಿ ಒಂದು ಸಮಾಜ ಸೇವೆಯ ಮುಖಾಂತರ ಅನೇಕ ನೊಂದವರ ಕಣ್ಣೀರು ಒರೆಸಿದಂಥ ಅನೇಕ ರೈತಾಪಿ ಜನರಿಗೆ ಸಾವಿರಾರು ಟ್ರಾನ್ಸ್ಫಾರ್ಮರ್ಗಳನ್ನು ಕೊಟ್ಟಂತ ಧೀಮಂತ ಮಹಿಳೆ ಇದೇ ಮೀನಾಕ್ಷಿ ನೆಲಗಳಿ. ಕರ್ನಾಟಕ ರಾಜ್ಯಾದ್ಯಂತ ಅನೇಕರು ಆಕೆಗೆ ಫೋನ್ ಮಾಡಿದ ತಕ್ಷಣ ಯಾವುದೇ ಜಿಲ್ಲೆಯಲ್ಲಿ ಇದ್ದರೂ ಸಹಿತ ಹೆಸ್ಕಾಂ ಇರಲಿ, ಬೆಸ್ಕಾಂ ಇರಲಿ, ಚೆಸ್ಕಾಂ ಇರಲಿ, ನೇರವಾಗಿ ಫೋನ್ ಮುಖಾಂತರ ಅವರಿಗೆ ಸ್ಪಂದಿಸಿ ಅಲ್ಲಿರುವಂತಹ ಉನ್ನತ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಗ್ರಾಮೀಣ ಹಳ್ಳಿಯಲ್ಲಿ ಅವರಿಗೆ TCಗಳನ್ನು ಪೂರೈಕೆ ಮಾಡಿದಂಥ ರಾಜ್ಯದ ಏಕೈಕ ಮಹಿಳೆ ಅಂದ್ರೆ ಮೀನಾಕ್ಷಿ ನೆಲಗಳಿ. ಹಂಗಾದ್ರೆ ಮಲ್ಕೊಂದಿರಿ ಕಾಂಗ್ರೆಸ್ದವ್ರ ನೇತಾರರ?
ರಾಹುಲ್ ಗಾಂಧಿ KPCC ಅಧ್ಯಕ್ಷ DK ಶಿವಕುಮಾರ್ ಇನ್ನೂ ಸಣ್ಣವರಿದ್ರಿ. ಈಗ ಜಸ್ಟ್ ಬಂದೇರಿ ಸಿದ್ದರಾಮಯ್ಯನವರೇ. ಬೆಳಗಾವಿ ಜಿಲ್ಲೆಯ ಹಳೆ ರಾಜಕಾರಣಿಗಳು ಎಲ್ಲ ಮನೆ ಸೇರಿ ಬಿಟ್ಟರು, ಕೈಲಾಸವಾಸಿಗಳಾದರು. ಆದರೂ ಸಹಿತ ಮೀನಾಕ್ಷಿ ನೆಲಗಳಿ ಸೇವೆ ಮಾತ್ರ ಅಪಾರ ಐತಿ, ಅದ್ಭುತ ಐತಿ. ಈಗಾಗಲೇ ಅಲ್ಲಿ MK ಹುಬ್ಬಳ್ಳಿಯ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ಕೆಲಸ ಮಾಡಕತ್ತಾಳ. ಆದರೆ ಇವತ್ತು MLA ಮತ್ತು ರಾಜ್ಯಸಭಾ ಮತ್ತು ಪಾರ್ಲಿಮೆಂಟ್ದಲ್ಲಿ ಮೆಂಬರ್ ಆಗಬೇಕಾಗಿತ್ತು ಇದೇ ಮೀನಾಕ್ಷಿ ನೆಲಗಳೆ. ಅವರ ಮಾಡಿದಂಥ ಸಮಾಜ ಸೇವೆ, ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂಥ ಅಪಾರವಾದ ಶ್ರಮ ಸಂಪೂರ್ಣ ಚಿತ್ರದ ಮುಖಾಂತರ ತೋರ್ಸಾಕತ್ತೀನಿ. ಇನ್ನೇವು ಕಾಲ ಮಿಂಚಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ 140 ಸೀಟಿನಿಂದ ಬರ್ತೈತೆ ಅಂತ ಹೇಳಾಕತ್ತೀರಿ. ಅದಕ್ಕಾಗಿ ಇಂಥವರನ್ನ ಕರೆಸಿ ಒಂದು 2-3 ಜಿಲ್ಲಾದ ನೇತೃತ್ವ ಕೊಡ್ರಿ. ಕಾಂಗ್ರೆಸ್ ಪಕ್ಷದ ನೇತಾರರೇ, ನಿಮಗೆ ಇದೊಂದು ಸಲಹೆ ಸೂಚನೆ. ಇಂಥವರ ಅದ್ಭುತ ಸುದ್ದಿಗಳನ್ನು ಬಿತ್ತರಿಸಲಾಕ ನಂಬರ್ 1 ಚಾನಲ್ ಯಾವಾಗಲೂ ಸದಾ ಸಿದ್ಧ ಐತಿ. ಮೀನಾಕ್ಷಿ ನೆಲಗಳಿಯ ಅಪಾರ ಬಳಗ ಮತ್ತು ಅಭಿಮಾನಿ ಬಳಗ ರಾಜ್ಯಾದ್ಯಂತ ಐತಿ. ಅನೇಕ ಶಾಸಕರನ್ನು ತಯಾರು ಮಾಡಿದಂಥ, ಅನೇಕ ಜಿಲ್ಲೆಗಳಲ್ಲಿ ಉಸ್ತುವಾರಿ ವಹಿಸಿಕೊಂಡು ಅನೇಕರನ್ನ ರಾಜ್ಯ ಮತ್ತು ದೇಶಕ್ಕೆ ಕೊಡುಗೆಗಳನ್ನು ಕೊಟ್ಟಂತ MP ಮತ್ತು ದೇಶದ ಕೇಂದ್ರ ಸಚಿವರನ್ನಾಗಿ ಮಾಡಿದಂಥ ಮೀನಾಕ್ಷಿ ನೆಲಗಳಿ ಬಗ್ಗೆ ಏನು ಅಭಿಪ್ರಾಯ ಐತಿ? ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳೇ, ಇಂಥವರನ್ನ ತಕ್ಷಣ ಕರ್ಕೋತೀರಿ. BK ಹರಿಪ್ರಸಾದ್ ಅವರಿಗೆ ನಿಮಗೆ ಗೊತ್ತೈತಿ ಎಲ್ಲ. ಇದೇ ದಿನೇಶ್ ಗುಂಡೂರಾವ್ ನಿಮಗೂ ಗೊತ್ತೈತಿ. ನಿಮ್ಮ ತಂದೆಯವರ ಕಾಲದಿಂದ ಬಂದಂಥ ಈ ಮೀನಾಕ್ಷಿ ನೆಲಗಳಿ ಅವರಿಗೆ ಯಾವ ಸ್ಥಾನಮಾನ ಕೊಡ್ತೀರಿ? ನಂಬರ್ 1 ಚಾನಲ್ ಕಾದು ನೋಡ್ತೈತಿ. ಇಂಥವ್ರನ್ನ ತಕ್ಷಣ ಕರೆದು ರಾಜ್ಯದ ಒಂದು ಉಸ್ತುವಾರಿ ಕೊಡ್ರಿ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ. ಈ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟೊಂದು ಸೇವೆ ಸಲ್ಲಿಸಿದಂಥ ಮೀನಾಕ್ಷಿ ನೆಲಗಳಿ ಬಗ್ಗೆ ಅವರ ರಾಜ್ಯಾದ್ಯಂತ ಅಭಿಮಾನಿಗಳು ಏನು ಅನಿಸಿಕೆ ಅದಾವ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಹಂಗಾದ್ರೆ ಜವಾರಿ ಕಾಕ, ಖಡಕ್ ಕಾಕ ಎಂತಿಂಥ ಸುದ್ದಿ ಹುಡುಕ್ಯಾಡ್ಕೋತ ಹೋಗ್ತಾನ ಅನ್ನೋದು ಇದೊಂದು ನಿಮಗೆ ನಿದರ್ಶನ, ಉದಾಹರಣೆ. ಹಂಗಾದ್ರೆ ಬರಲ್ರಿಪ್ಪ ನಂಬರ್ 1 ಚಾನಲ್ ಮುಖಾಂತರ ಮತ್ತೊಂದು ಖಡಕ್ ಸುದ್ದಿ ತಗೊಂಡ. ನಮಸ್ಕಾರ.